ಲವ್ ಸೀಸನ್ ಸಿನಿಮಾದ ಡೈರೆಕ್ಟರ್ ಕೃತ್ವಿಕ್ ಅವ್ರು ನನ್ನ ಜೊತೆ ಇದ್ದಾರೆ. ಅವ್ರು ನೋಡಿದ್ರೆ ಕಾಲೇಜ್ ಹುಡುಗನ ಥರ ಇದ್ದಾರೆ. ಬಟ್ ಈಗ ಸಿನಿಮಾ ಡೈರೆಕ್ಷನ್ ಮಾಡಿ ಸಿನಿಮಾ ರಿಲೀಸ್ಗೂ ಕೂಡ ರೆಡಿ ಮಾಡಿ ನಿಲ್ಲಿಸಿದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ನೀವು ನೋಡಿದಾಗ ಕಾಲೇಜ್ ಸ್ಟೂಡೆಂಟ್ ಥರ ಕಾಣ್ತಾ ಇದ್ದೀರಾ. ಕಾಲೇಜ್ಗೆ ಏನಾದ್ರು ಹೋಗ್ತಾ ಇದ್ದೀರಾ ಹೇಗೆ ಅಂತ ಹೇಳಿ? ಇಲ್ಲ ಮೇಡಮ್, ಕಾಲೇಜೆಲ್ಲ ಮುಗಿಸಿ ಈಗ ಸಿನಿಮಾ ಮಾಡಿದ್ದೀನಿ. ಹೇಗಿತ್ತು ಜರ್ನಿ? ಹೆಂಗೆ ಶುರು ಆಯಿತು ಲವ್ ಸೀಸನ್ಸ್? ಅಂದರೆ ತುಂಬ ಚೆನ್ನಾಗಿತ್ತು. ಏಕೆಂದರೆ ನಂದು ಪರ್ಸ್ನಲಿ 10 ಇಯರ್ಸ್ ಜರ್ನಿ 2016ಇಂದ ಶುರು ಮಾಡಿದ್ದು. ಥಿಯೇಟ್ರ್ ಡೇಸಿಂದ ಶಾರ್ಟ್ ಫಿಲಿಮ್ಸು, ಆಮೇಲೆ ಸಿನಿಮಾಲ್ ಅಸಿಸ್ಟೆಂಟಾಗಿ ವರ್ಕ್ ಮಾಡಿ ಡಿರೆಕ್ಷನ್ ಟೀಮಲ್ಲಿ. ಸೊ ಈಗ ಈ ಸಿನಿಮಾ ಅಂತ ತಗೊಂಡ್ರೆ ಲವ್ ಸೀಸನ್ ಸಿನಿಮಾ 2.5 ವರ್ಷದ ಜರ್ನಿ. ಸೊ ಒಂದು ಎಕ್ಸೈಟ್ಮೆಂಟ್ ಇದೆ, ಜೊತೆಗೊಂದು ನರ್ವಸ್ನೆಸ್ಸು ಇದೆ. ಏನು ರಿಸಲ್ಟ್ ಬರ್ಬೋದು, ನಮ್ಮ ಕೆಲಸನ ಹೇಗೆ ತಗೋತಾರೆ ಜನ ಅಂತೇಳಿ. ಮೊದಲ ಸಿನಿಮಾದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಮೂರು ಹೀರೋಯಿನ್ಸ್. ಹೌದು ಮೇಡಮ್, ಬ್ಯಾಲೆನ್ಸ್ ಮಾಡಿದ್ದು ಡೈರೆಕ್ಟರ್ ಜಾಬ್ ತುಂಬ ಕಷ್ಟ. ಅಂದರೆ ನನಗೂ ತುಂಬ ಚಾಲೆಂಜಿಂಗ್ ಆಗಿತ್ತು 3 ಜನ ಹೀರೋಯಿನ್ಸ್ನ ಹ್ಯಾಂಡಲ್ ಮಾಡೋದು. ಅಂದರೆ ಅಂದ್ಕೊಂಡಿರಲಿಲ್ಲ, ಅದು ಗೊತ್ತಲ್ಲ, ಪ್ಲ್ಯಾನ್ ಮಾಡಿ ನಾವೇನು ಮಾಡೋಕ್ಕಾಗಲ್ಲ. ಸ್ಕ್ರಿಪ್ಟ್ ಅಂತ ಬಂದಾಗ ಸೊ ಅದು ಕತೆ ಕೇಳುತ್ತೆ. ಸೊ ಆ ಲೈನ್ ಏನು ಕೇಳ್ತು, ಹಾಗಾಗಿ ಮೊದಲು ಒಂದು ಹೀರೋಯಿನ್ಗೆ ಮಾಡಬೇಕು ಅಂತಲೇ ಡಿಸ್ಕಷನ್ಸ್ ಎಲ್ಲ ಮಾಡಿ ಶುರುವಾಗಿದ್ದು. ಬಟ್ ಕತೆ ಮಾಡ್ತಾ ಮಾಡ್ತಾ ಈ ಥರದೊಂದು ಕತೆ ಸೃಷ್ಟಿಯಾದಾಗ ನಾನು ಮುಕುಂದ್ ಅವ್ರಿಗೆ ಹೇಳಿದೆ, ಇಲ್ಲ ಚೆನ್ನಾಗಿರುತ್ತೆ ಮಾಡಿ, ನಿಮಗೂ ಚಾಲೆಂಜಿಂಗ್ ಆಗಿರುತ್ತೆ. ಯಾಕಂದರೆ ಅವ್ರದ್ದು ಡಿಫ್ರೆಂಟ್ ಶೇಡ್ಸು. ಮೊದಲನೇ ಸಿನಿಮಾಲೇ 3 ಹೀರೋಯಿನ್ನು. ಆ್ಯಸ್ ಎ ಆ್ಯಕ್ಟ್ರಾಗಿ ಅವ್ರಿಗೂ ಚಾಲೆಂಜಿಂಗ್ ಆಗಿತ್ತು, ಆ್ಯಸ್ ಎ ಡೈರೆಕ್ಟ್ರಾಗಿ ನನಗೂ ಚಾಲೆಂಜಿಂಗ್ ಆಗಿತ್ತು. ಅವ್ರು ಕೇಳ್ತಾ ಇದ್ದೆ, ಹೀರೋಗೆ ಲವ್ ಸ್ಟೋರಿಗಳು ಅಥವಾ ಈ ಥರದ ಬೇಜಾನ್ ಕತೆಗಳು ಬಂದಿದ್ದಾವೆ, ಇದು ಹೆಂಗೆ ನಿಲ್ಲುತ್ತೆ ವಿಭಿನ್ನವಾಗಿ ಅಂತ ಡೈರೆಕ್ಟರ್ ಹೇಳೋದಾದ್ರೆ? ಹಾಂ ಮೇಡಮ್, ಅದೇ ಅಂದರೆ ಆ ಸೀನ್ಸ್ ಆಗಿರ್ಬೋದು, ಆ ಡೈಲಾಗ್ಸ್ ಆಗಿರ್ಬೋದು, ಕ್ಯಾರೆಕ್ಟರ್ ಆಗಿರ್ಬೋದು, ಇದರ ಪ್ರೆಸೆಂಟೇಷನ್ನು ನಿಮಗೆ ವಿಭಿನ್ನವಾಗಿದೆ. ಅಂದರೆ ಯಾವ ಹಳೆ ಸಿನಿಮಾಗಳ ಛಾಯೆನೂ ನಿಮಗೆ ಕಾಣಿಸೋದಿಲ್ಲ ಇದರಲ್ಲಿ. ಈಗ ನಾವು ಹೊಸದೇನೋ ಒಂದು ಎಲಿಮೆಂಟು ಕತೆ 100ರಲ್ಲಿ ಒಂದು 5% ತೊಗೋಬೋದು ಅಷ್ಟೇ, ಔಟ್ ಆಫ್ ದಿ ಬಾಕ್ಸ್, ಯಾರು ಹೇಳ್ದಿರೋ ಅಂಥದ್ದು ಬಿಟ್ಟರೆ 95% ಈ ಒಂದಷ್ಟು ಸಿನಿಮಾ ಇಂಡಸ್ಟ್ರಿ ಜರ್ನಿನಲ್ಲಿ ಎಲ್ಲ ಮಾಡಿಬಿಟ್ಟಿದೆ. ನಮಗಿಂತ ಹಿರಿಯರು, ಜ್ಞಾನಿಗಳು, ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಎಲ್ಲ. ಸೊ ಹಾಗಾಗಿ ನಮಗಿರೋದು ಅವಕಾಶ ಏನು ಅಂದರೆ, ನಾವು ತೋರಿಸೋ ಪಾತ್ರಗಳಾಗಿರ್ಬೋದು, ಆ ದೃಶ್ಯಗಳಾಗಿರ್ಬೋದು, ಅದು ನಡೆಯುವಂಥ ಸನ್ನಿವೇಶಗಳಾಗಿರ್ಬೋದು, ಅದರಲ್ಲಿ ನಾವೇನಾದರೂ ಒಂದು ಹೊಸತನನ ತರ್ಬೋದು. ನಾನು ತಂದಿದ್ದೀನಿ ಕೂಡ. ನಿಮ್ಗೆ ಯಾವ ಸಿನಿಮಾ ಛಾಯೆನೂ ಕಾಣಿಸೋದಿಲ್ಲ ಇದರಲ್ಲಿ. ಹೊಸಬರಿಗೆ ಹೊಸದಾದ ಸವಾಲುಗಳು, ಹೊಸ ಸಮಸ್ಯೆಗಳಿರುತ್ತೆ. ಸೊ ನೀವು ರಿಲೀಸ್ಗೂ ಕೂಡ ರೆಡಿ ಇದ್ದರೆ ಏನೇನು ಸವಾಲುಗಳು, ಸಮಸ್ಯೆಗಳನ್ನು ಈ ನಿಮ್ಮ ತಂಡ ಎದುರಿಸಿದೆ? ಅಂದರೆ ನಮಗೆ ಸವಾಲು ಅಂದರೆ ಸಿನಿಮಾ ಮಾಡೋದು ತುಂಬ ಸುಲಭ, ಆದರೆ ಅದನ್ನು ತಲುಪಿಸೋದಿದ್ದಿಲ್ಲ ಜನಕ್ಕೆ, ಅದೊಂದು ದೊಡ್ಡ ಸಮುದ್ರ ಇದ್ದಂಗೆ. ಅದರಲ್ಲೂ ಹೊಸಬ್ರಿಗೆ ಹೆಂಗೆ ಆಗ್ಬಿಡುತ್ತೆ ಅಂದರೆ, ಎಷ್ಟೇ ಖರ್ಚು ಮಾಡಿದ್ರೂ ಸಾಕಾಗಲ್ಲ ಅನಿಸ್ಬಿಡುತ್ತೆ. ಸುಮ್ಮನೆ ಈಗ ಕಡಲೆಪುರಿ ಹಿಂಗೆ ಹಾಕಿದ್ರೆ ಮೀನುಗಳು ಒಂದು 2 ಸೆಕೆಂಡ್ ಬಿಡಲ್ಲ, ತಿನ್ಬಿಡ್ತವೆ. ಸೊ ಆ ಥರ ನಾವು ಎಷ್ಟು ಹೆಂಗೆ ಪ್ರಮೋಷನ್ ಮಾಡ್ತಾಯಿದ್ದೀವಿ, ಎಲ್ಲಿ ರೀಚ್ ಆಗ್ತಿದ್ಯಾ ಇಲ್ವಾ, ಸೊ ಅನ್ನೋದು ಅದೊಂದು ಕನ್ಫ್ಯೂಷನ್ ಇದೆ. ಚಾಲೆಂಜಸ್ ಅಂದರೆ ಅದೇ, ಹೊಸಬ್ರಿಗೆ ಯಾರು ಸಪೋರ್ಟ್ ಮಾಡಲ್ಲ, ಯಾರೂ ಮುಂದೆ ಬರಲ್ಲ. ನಾವು ಕಂಪ್ಯಾರಿಸನ್ ಯಾವಾಗ ಮಾಡೋದಕ್ಕೆ ಶುರು ಮಾಡ್ತೀವಿ ಅಂದರೆ, ಬೇರೆಯವ್ರಿಗೆ ಸಿಗ್ತಿರೋ ಅಂಥದ್ದು ನಮಗೆ ಸಿಗ್ತಿಲ್ಲ ಅಂದಾಗ ನಾವು ಮಾಡೋಕ್ಕೆ ಶುರು ಮಾಡ್ತೀವಿ. ಈಗ ನಮ್ಮ ಆಡಿಯನ್ಸೇ ಕಂಪೇರ್ ಮಾಡ್ತಾರೆ, ಮಲಯಾಳಂ ಇಂಡಸ್ಟ್ರಿ ಅಲ್ಲೆಲ್ಲ ಕಂಟೆಂಟ್ ಹಂಗೆ ಬರುತ್ತೆ, ಹಿಂಗೆ ಬರುತ್ತೆ, ಇಲ್ಲಿ ನಮ್ಮವ್ರು ಏನೂ ಮಾಡ್ತಿಲ್ಲ ಅನ್ನೋ ಥರ. ಸೊ ಅದೇ ಥರ ಇನ್ ದಿ ಮೀನ್ ಟೈಮ್ ನಮಗೂ ಅಷ್ಟೇ, ಹೊಸಬ್ರನ್ನ ಯಾರು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಪಾಪ್ಯುಲಾರಿಟಿಗೆ ಬೆಲೆ ಕೊಡ್ತಾರೆ, ಕಂಟೆಂಟ್ಗೆ, ಟ್ಯಾಲೆಂಟ್ಗೆ ಬೆಲೆ ಕೊಡೋದಿಲ್ಲ. ಸೊ ಅದು ಆಗಬೇಕು. ಆಡಿಯನ್ಸ್ ಕಡೆಯಿಂದನಾದರೂ ಆಗಿರ್ಬೋದು, ಅಥವಾ ನಮ್ಮ ಟೆಕ್ನಿಷಿಯನ್, ನಮ್ಮ ಸಿನಿಮಾ ದೊಡ್ಡವರಾದರೂ ಆಗಿರ್ಬೋದು, ಅವರು ಒಂದು ಸ್ವಲ್ಪ ನಮ್ಮನ್ನ ಗುರುತಿಸಿ ಬೆಂತಟ್ಟಬೇಕು. ಅಪ್ಪು ಸರ್ ಅವಾಗ ಮಾಡ್ತಿದ್ರು, ತುಂಬ ಉದಾಹರಣೆಗಳು ನಾವು ಕೇಳ್ತಿದ್ವಿ, ನೋಡ್ತಿದ್ವಿ ಕೂಡ. ಬಟ್ ಈಗ ಅದಿಲ್ಲ. ಸೊ ಇದನ್ನೆಲ್ಲ ಎದುರಿಸಿ ನಾವು ಮಾಡಬೇಕಾಗಿರೋದು ತುಂಬ ಚಾಲೆಂಜಿಂಗ್ ಆಗೇ ಇದೆ. ಪ್ರೊಡ್ಯೂಸರ್ನ ಹೆಂಗೆ ಒಪ್ಪಿಸಿದ್ರಿ ಸ್ಟೋರಿ ತಗೊಂಡೋಗಿ? ಅಂದರೆ ನಾವು 2020ರಲ್ಲಿ ಒಂದು ಕಿರುಚಿತ್ರ ಮಾಡಿದ್ವಿ, MRF ಅಂತ, ನಾನು ಹೀರೋ. ಅದಾದಮೇಲೆ ನಾವು ಒಂದು ಮಾಡೋಣ ಸಿನಿಮಾ ಅಂತ ನಿರ್ಮಾಪಕರು ಹುಡುಕಾಟದಲ್ಲಿದ್ದಾಗ ನಮ್ಮ ಅಂದ್ಕೊಂಡಂಗೆ ನಮಗೆ ಯಾರೂ ಸಿಗ್ತಾ ಇರಲಿಲ್ಲ. ಆಗ ಮತ್ತೆ ಇನ್ನೊಂದು ಶಾರ್ಟ್ ಫಿಲಿಮ್ ಮಾಡೋಣ, ಈಗ ನೆಕ್ಸ್ಟ್ ಲೆವೆಲ್ ಅದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಈಗ ಒಂದು ಲವ್ ಸಬ್ಜೆಕ್ಟ್ ಮಾಡೋಣ ಅಂತ ಮಾಡಿದ್ದು ಕಂಟೆಂಟ್ ಇದು. ಬಟ್ ಈ ಕಂಟೆಂಟ್ ಮಾಡಿದ್ಮೇಲೆ ಇದು ಚೆನ್ನಾಗಿದೆ, ಇದನ್ನೇ ಎಲಾಬ್ರೇಟ್ ಮಾಡ್ಬೋದು, ಅದೊಂದು ಟೆಲಿಫಿಲಮ್ ಥರ ಅಂದ್ಕೊಂಡಿದ್ವಿ. ಬಟ್ ಇದನ್ನು ಎಲಾಬ್ರೇಟ್ ಮಾಡ್ಬೋದು, ತುಂಬ ಚೆನ್ನಾಗಿದೆ, ಇದು ಆ್ಯಕ್ಚುಲಿ ಬೇಕಾಗಿರೋ ಮೆಸೇಜು ಅಂತ ಅನಿಸಿ ನಾವು ಪ್ರೊಡ್ಯೂಸರ್ಗೆ ಹೋಗಿ ಹೇಳಿದಾಗ ಅವ್ರ ಕತೆ ತುಂಬ ಇಷ್ಟಪಟ್ಟು ಕನ್ವಿನ್ಸ್ ಆದರು ಮೇಡಮ್ ಮಾಡೋದು. ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ ಸಿನಿಮಾ ನೋಡಬೇಕು ಅಂತ. ನಿಮ್ಮ ಮಾತುಗಳನ್ನು ಕೇಳಿ ನಾನು ಈ ಸಿನಿಮಾ ನೋಡಿ ಎಷ್ಟು ಖುಷಿಯಾಗಿ ಹೊರಗೆ ಹೋಗ್ತೇನೆ ಅಂತ ಹೇಳಿ.
ಅಂದರೆ ಪ್ರತಿಯೊಂದು ವಿಚಾರದಲ್ಲೂ ಒಂದು ಟೇಕ್ ಅವೇ ಅಂತ ಇರಬೇಕು. ಇವತ್ತು ನೀವು ಇಲ್ಲಿ ಇಂಟರ್ವ್ಯೂ ಮಾಡಿದ್ದೀರಾ ಅಂದರೆ, ಸೊ ನಮ್ಮ ಒಂದು ಪ್ರೆಸೆಂಟೇಷನು, ಮಾತುಕತೆ ನಿಮಗೇನೋ ಒಂದು ಟೇಕ್ ಅವೇ ಅನಿಸ್ಬೇಕು, ಇವನು ಮಾತಾಡಿದ್ದು ನನಗೆ ಖುಷಿ ಆಯ್ತು ಇವರೊಟ್ಟಿಗೆ ಅಂತ. ಸೊ ಅದೇ ಥರ ನಮ್ಮ ಸಿನಿಮಾಲೂ ಅಷ್ಟೇ, ನೀವು ಬಂದರೆ ಖಂಡಿತ ನಿಮಗೊಂದಷ್ಟು ವಿಚಾರಗಳ ಟೇಕ್ ಅವೇ ಇದೆ, ಒಂದು ಸೋಷಿಯಲ್ ಕಂಟೆಂಟ್ ಇದೆ, ಮಾರಲ್ ವ್ಯಾಲ್ಯೂಸ್ ಇದೆ. ನಮ್ಮ ಸಿನಿಮಾಲಿ ಕೊನೆಯದಾಗಿ ಒಬ್ಬರು ಸೂಪರ್ ಸ್ಟಾರ್ ಬರ್ತಾರೆ, ಅವರೊಂದು 20 ಸೆಕೆಂಡ್ಸ್ ಒಂದು ಮೆಸೇಜ್ ಹೇಳ್ತಾರೆ, ಒಂದು ಗೋಲ್ಡನ್ ಸ್ಪೀಚ್ ಥರ. ನಮ್ಮ ಇಡೀ ಸಿನಿಮಾ ಒಂದು ಕಡೆ ಆದರೆ, ಹೌದು, ಒಬ್ಬರು ಸ್ಟಾರ್ ಇದ್ದಾರೆ. ಅದೊಂದು ಪ್ಲ್ಯಾನ್ ಮಾಡಿದ್ದೀನಿ, ಅಂದರೆ ಏನೋ ಬೇಕು, ನಾವೇನೋ ಬಳಸ್ಕೋಬೇಕು ಅಂತ ತುರ್ಕಿರೋದಲ್ಲ ಅದು, ಬಟ್ ಸೂಕ್ತವಾಗಿದೆ. ನೀವು ನೋಡಿದ್ರೆ ನೀವೇ ಹೇಳ್ತೀರಾ. ಅದು ನೀವು ಸಿನಿಮಾ ಜುಲೈ 3ನೇ ತಾರೀಕು ಬಂದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ನಮ್ಮ ಇಡೀ ಸಿನಿಮಾ ಒಂದು ಕಡೆ ಆದರೆ, ಅವ್ರು ಕೊಡೋವಂಥ ಸ್ಪೀಚೇ ಒಂದು ಕಡೆ. ಬಟ್ ಅವ್ರ ಸ್ಪೀಚ್ಗೂ ನಮ್ಮ ಸಿನಿಮಾಗೆ ಹೇಳೋದಕ್ಕೆ ಹೊರಟಿರೋದಕ್ಕೂ ಒಂದಕ್ಕೊಂದು ಹೊಂದಾಣಿಕೆ ಇದೆ. ಹಾಗಾಗಿ ನೀವು ಖಂಡಿತ ಒಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ತಗೊಂಡು ಹೋಗ್ತೀರಾ. ಪ್ರಮೋಷನ್ ಎಲ್ಲ ಮೇಡಮ್, ಅದೇ ಈಗ ಒಂದಷ್ಟು ಇಂಟರ್ವ್ಯೂಸ್ ಆಗ್ತಾಯಿದೆ. ಇದಕ್ಕೂ ಮುಂಚೆ 2 ಹಾಡುಗಳು ಬಿಟ್ಟಿದ್ದೀವಿ. ಮಳೆ ಆಗೋ ಮೊದಲೇ ಅಂತ ಅರ್ಮಾನ್ ಮಲಿಕ್ ಸರ್ ಆಡಿದರು, ಪ್ರಮೋದ್ ಮರವಂತೆ ಅವ್ರು ಬರೆದಿರೋದು, ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಹೊಸದೊಂದು ಪ್ರೀತಿ ಹಣ ಒಂದು ಸಾಂಗು, ಅದಕ್ಕೂ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಈಗ 10ನೇ ತಾರೀಕು ನೆಕ್ಸ್ಟು ಬಣ್ಣದ ಬದುಕಿದೊಂದು ಹಾಡು ಬಿಡ್ತಿದ್ದೀವಿ. ಅದು ಕೆ ಕಲ್ಯಾಣ್ ಸರ್ ಬರೆದಿರೋದು, ಅನನ್ಯ ಭಟ್ ಮೇಡಮ್ ಹಾಡಿರೋದು. ಅದಾದಮೇಲೆ ಒಂದು ಸಾಂಗ್, ಒಂದು ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀವಿ ಸಾಂಗ್ಸ್ಗೆ ಅಂತ. ಮತ್ತು ಟ್ರೈಲರ್ ಲಾಂಚ್ ಇದೆ. ಜೊತೆಗೆ ಇಂಟರ್ವ್ಯೂಸ್ ಜೊತೆಗೆ ಒಂದಷ್ಟು ಆಫ್ಲೈನ್ ಪ್ರಮೋಷನ್ಸ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಮ್ಮ ಶಕ್ತಿ ಮೀರಿ ನಾವು ಜನರಿಗೆ ತಲುಪಿಸೋದಕ್ಕೆ, ಯಾಕಂದರೆ ಜನ ಕಂಪ್ಲೇಂಟ್ ಮಾಡೋದು ಅದೇ, ಇವ್ರ ಸಿನಿಮಾ ಬಗ್ಗೆ ಏನೂ ತಿಳ್ಕೊಳ್ಳಿಲ್ಲ, ಸಿನಿಮಾ ರಿಲೀಸ್ ಆದಮೇಲೆ ಬಂದು ಇಲ್ಲಿ ಕೂತ್ಕೊಂಡು ಅಳ್ತಿದ್ದಾರೆ, ನಮ್ಮ ಸಿನಿಮಾ ಯಾರು ನೋಡ್ತಿಲ್ಲ ಮಾಡ್ತಿಲ್ಲ ಅನ್ನೋದೊಂದು ಕಂಪ್ಲೇಂಟ್ ಇದೆ. ಅದು ನಮ್ಮ ಸಿನಿಮಾಗೆ ಆಗಬಾರ್ದು ಅಂತ ನಮ್ಮ ಅಭಿಪ್ರಾಯ. ಹಾಗಾಗಿ ನಮ್ಮ ಶಕ್ತಿ ಮೀರಿ ಎಷ್ಟು ಜನರಿಗೆ ತಲುಪಿಸೋದಕ್ಕೆ ಮಾಡಬೇಕೋ ಅದೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಕೊನೆಯದಾಗಿ ನಾನು ವೀಕ್ಷಕರನ್ನ ಕೇಳ್ಕೊಳ್ಳೋದು ಇಷ್ಟೇ, ಅಂದರೆ ನೀವು ಒಂದಷ್ಟು ವಿಚಾರಗಳ ಮೇಲೆ ನಂಬಿಕೆ ಕಳ್ಕೊಂಡಿದ್ದೀರಾ, ನಮಗೂ ಗೊತ್ತು. ಬಟ್ ನಂಬಿಕೆ ಇರಬೇಕು, ನಂಬಬೇಕು, ನಂಬಿಕೆನೇ ಜೀವನ. ಹಾಗಾಗಿ ನಂಬಿ ನಮ್ಮ ಸಿನಿಮಾಗೆ, ಲವ್ ಸೀಸನ್ ಸಿನಿಮಾಗೆ ನೀವು ಬನ್ನಿ. ನೀವು ಕೊಡೋವಂಥ ಹಣಕ್ಕಾಗಿರ್ಬೋದು, ನೀವು ಕೊಡೋವಂಥ ಸಮಯಕ್ಕಾಗಿರ್ಬೋದು, ಅದು ವ್ಯರ್ಥ ಆಗೋದಿಲ್ಲ. ಒಂದಷ್ಟು ವಿಚಾರಗಳನ್ನ ನೀವು ತಗೊಂಡು ಹೋಗ್ತೀರಾ ಅಂತ ಹೇಳ್ತಾ, ನಿಮ್ಮ ಆಶೀರ್ವಾದ ನಮಗೆ ಹೊಸ ಪ್ರತಿಭೆಗಳು, 3 ಹೀರೋಯಿನ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಆ್ಯಸ್ ಎ ಡೈರೆಕ್ಟ್ರ್ ಆಗಿರ್ಬೋದು, ಹೊಸ ಪ್ರೊಡಕ್ಷನ್ ಹೌಸು, ನೀವು ಹೊಸ್ತನಕ್ಕೆ ಎಷ್ಟು ಬೆಂಬಲ ಕೊಟ್ಟು ಬೆಳೆಸ್ತೀರಾ, ಅದು ಪ್ರತಿಯೊಂದನ್ನು ಬೆಳೆಸ್ದಂಗೆ ಪೋಷಿಸ್ದಂಗೆ ಆಗುತ್ತೆ. ಹಾಗಾಗಿ ದಯವಿಟ್ಟು ನಮ್ಮ ಸಿನಿಮಾ ಜುಲೈ 3ನೇ ತಾರೀಕು ಬಂದು ನೋಡೋದ್ರ ಮೂಲಕ ಹೊಸ ಪ್ರತಿಭೆಗಳಿಗೆ ನಿಮ್ಮ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್.